ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವಿನ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಓಲೈಕೆ ರಾಜಕಾರಣದ ಪ್ರಮೇಯವೇ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಓಲೈಕೆ ರಾಜಕಾರಣ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಕ್ರಮ ಒತ್ತುವರಿಗೆ ನಾವು ಗಿಫ್ಟ್ ಕೊಡೋದಕ್ಕೆ ತಯಾರಿಲ್ಲ. ವಸತಿ ವ್ಯವಸ್ಥೆಯನ್ನ ಟೀಕೆ ಮಾಡಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ಪ್ರೆಸ್ ಮೀಟ್ ನಲ್ಲಿ ಇದೇ ಅರ್ಥದಲ್ಲಿ ಮಾತನಾಡಿದ್ರು. ಈಗ ಮತ್ತೊಮ್ಮೆ ಮಾತನಾಡಿದ್ದಾರೆ. ಹಿರಿಯ ನಾಯಕರುಗಳಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಸರ್, ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು ಇಲ್ಲ, ನನಗೆ ಗೊತ್ತಿಲ್ಲ. ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜೆನ್ಯೂನ್ ಇದ್ರೆ ಮಾತ್ರ ಮನೆ ಕೊಡೋದು ಸರ್. ಈಗ ಒರಿಜಿನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರದಿತ್ತು. ಯಾರು ಕೂಡ ಅಕ್ರಮವಾಗಿ ಕಟ್ಕೊಳ್ಬಾರ್ದು ಅಂತ. ಈಗ ಅಕ್ರಮವನ್ನ ಸಕ್ರಮ ಅಕ್ರಮನ ಸಕ್ರಮ ಮಾಡಲ್ಲ ನಾವು. ಜಿನೈನ್ ಯಾರು ಬಡವರು ಮನೆ ಇಲ್ಲದೆ ಇದ್ದು ಏನಾದ್ರು ಒಂದು ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂತ ಅದನ್ನ ಮಾತ್ರ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಇಷ್ಟು ದಿನ ತೆರವುಗೊಳಿಸಿದವ್ರಿಗೆ ಹಿರಿಯ ನಾಯಕರುಗಳಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಸರ್, ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು ಇಲ್ಲ, ನನಗೆ ಗೊತ್ತಿಲ್ಲ. ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜೆನ್ಯೂನ್ ಇದ್ರೆ ಮಾತ್ರ ಮನೆ ಕೊಡೋದು ಸರ್. ಈಗ ಒರಿಜಿನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರದಿತ್ತು. ಯಾರು ಕೂಡ ಅಕ್ರಮವಾಗಿ ಕಟ್ಕೊಂಡು. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಬಹುತೇಕ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಉತ್ತರವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆಯೂ ಕೂಡ ಇದೇ ರೀತಿ ತಮ್ಮ ಕೆಲಸವನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಈಗ ಮತ್ತೊಮ್ಮೆ ಅದೇ ರೀತಿಯ ಪ್ರಯತ್ನ ಆಗಿರೋದು ಗೊತ್ತಾಗ್ತಾ ಇದೆ.